ಟ್ರಾನ್ಸ್ಮನ್ ಸೆಕ್ಸ್ ವರ್ಕರ್ ಬೆಗ್ಗಿಂಗ್ ಮಾಡಲ್ಲ. ಓಕೆ ಅದಕ್ಕೆ ಹೋಗದೇ ಇಲ್ಲ ಅವರು. ನಮಗೆ ಗುರುಚಲ ಸಿಸ್ಟಮ್ಸ್ ಇಲ್ಲ, ಅವ್ರಿಗೆ ಗುರುಚಲ ಸಿಸ್ಟಮ್ ಇದೆ. ಟಕ್ಕ ಸ್ಟೋರಿ ಎಲ್ಲ ಬರೆದು ಮಿಲಾಪ್ ಅಪ್ಡೇಟ್ ಮಾಡಿರೋ 24 hours ಅಲ್ಲಿ 10 lakhs ಮಾಡಿದ್ದೀನಿ. 10 lakhs ನಾನು ಅಕೌಂಟ್. ಅಲ್ಲಿಂದ ಇಲ್ಲೂ 2 ಕೈ ಬೈಕ್ ಡ್ರೈವ್ ಮಾಡಿ 1.5 ವರ್ಷ ಫುಲ್ಲು ಸ್ಕ್ರಾಪ್ ಆದ್ಮೇಲೆ ಪರ್ಮನೆಂಟ್ ಆಗಿ ಬೆಡ್ ಪೇಷಂಟ್ ಆಗ್ಬಿಟ್ಟೆ. ನಮ್ಮ ಸೆಕ್ಸುವಾಲಿಟಿ ಇಶ್ಯೂದಲ್ಲಿ ನಾವು ಹ್ಯಾಪಿ ಆಗಿದ್ದೀನಿ. ಮಕ್ಕಳ ವಿಚಾರದಲ್ಲಿ ಕಂಪಲ್ಸರಿ ಯಾವುದೇ ಟ್ರಾನ್ಸ್ಮನ್ಗೆ ಮಕ್ಕಳಾಗಲ್ಲ. ಸೊ ಹಾಗಾಗಿ ನಾನು ಅಡಾಪ್ಟ್ ತಗೋ. ಇದು ಬ್ರೇಕು, ಇಲ್ಲಿ ಹ್ಯಾಂಡ್ ಹತ್ರನೇ ಬರುತ್ತೆ. ಇದು ಬ್ರೇಕು ಅಷ್ಟೇ. ಹಿಂದೆ ಮಾಡಿದ್ರೆ ಬ್ರೇಕು, ಜಸ್ಟ್ ಮೂವ್ ಮಾಡಿದ್ರೆ ಎಕ್ಸಲೇಟರ್ ಹೋಗ್ತಾ ಇರುತ್ತೆ. ಸೊ ಆಟೋ ಕ್ಲಚ್, LGBTQ+ ಫುಲ್ ಜೆಂಡಾ. ಸೊ ಈ 3 ಟ್ರಾನ್ಸ್ಮ್ಯಾನ್ ಲೋಗೋ ಬರುತ್ತೆ. ಕರ್ನಾಟಕ ಟ್ರಾನ್ಸ್ಮ್ಯಾನ್ ಇಂಟರ್ಸೆಕ್ಸ್ ಗ್ರೂಪ್ ಇದೆ. ಸೊ ನಾವು ಯಾರು ಬಂದ್ರು ಅಲ್ಲಿ ಒಂದು ಮೆಸೇಜ್ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ರೆಸ್ಪಾನ್ಸ್ ಆಗ್ತೀವಿ. ಸೊ ಟ್ರಾನ್ಸ್ಮ್ಯಾನ್ ಇಸ್ ಅ ವೆರಿ ಡಿಫ್ರೆಂಟ್ ಅಂಡ್ ತುಂಬಾ ಓಪಿಕೆದಿಂದ ಲೈಫ್ ನ ಲೀಡ್ ಮಾಡ್ತಾರೆ. ಹೇಳಿದ್ರೆ ಏನಾಗುತ್ತೆ, ಟಾಪ್ ಸಿಟಿ ಇಸ್ ದ ಬೆಸ್ಟ್ ಇನ್ ನಮ್ಮ ಇಂಡಿಯಾದಲ್ಲಿ. ಎಲ್ಲ PGಗಳಲ್ಲಿ ಇರ್ತಾರೆ. 2 ಪಾರ್ಟ್ನರ್ಸ್ ಕಂಪಲ್ಸರಿ, ಬಟ್ ನಾಟ್ ಓಪನ್. ಗೌರ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ, ಸಬ್ಸಿಡಿ ಲೋನ್. ಬ್ಯಾಂಕಲ್ಲಿ ಹೇಳ್ತಾನೆ ನಿನ್ ಸ್ವಂತ ಮನೆ ಇದೆಯಾ, ಜಮೀನ್ ಏನಾದ್ರು ಇದ್ರೆ ಡಾಕ್ಯುಮೆಂಟ್ ತಗೊಂಡ್ ಬಾ. ಎಲ್ಲಿಂದ ಹೋಗಿ ತಗೋಬರ್ಲಿ? ಇವಾಗ ನಾನ್ ನೋಡಿದೀನಿ ಸಿಗ್ನಲ್ಗಳಲ್ಲಿ ಟ್ರಾನ್ಸ್ ವುಮೆನ್ ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ನಾನು ಯಾವತ್ತೂ ಟ್ರಾನ್ಸ್ಮೆನ್ನೇ ನೋಡಿಲ್ವಲ್ಲ ಆ ಜಾಗದಲ್ಲಿ. ಟ್ರಾನ್ಸ್ಮನ್ ಸೆಕ್ಸ್ ವರ್ಕರ್ ಬೆಗ್ಗಿಂಗ್ ಮಾಡಲ್ಲ. ಓಕೆ ಅದಕ್ಕೆ ಹೋಗದೇ ಇಲ್ಲ ಅವರು. ನಮ್ಗೆ ಗುರುಚಲ ಸಿಸ್ಟಮ್ಸ್ ಇಲ್ಲ, ಅವ್ರಿಗೆ ಗುರುಚಲ ಸಿಸ್ಟಮ್ ಇದೆ. ಓಕೆ ನಿಮ್ ಕಡೆ ಬರದೇ ಇಲ್ಲ. ಓಕೆ ಹಾಗಾದ್ರೆ ನೀವು ಕಮ್ಯುನಿಟಿಗೆ ಸೇರಲ್ಲ ಅಂದಂಗ ಆಯ್ತಾ ಅವ್ರ ಪ್ರಕಾರ? ನೋ ನೋ ಈಸ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾರಲ್ಲ, ಅವ್ರು ಹೇಳ್ಬೇಕಂತ ಇಲ್ಲ. ಅವ್ರದ್ದು ಚರಿತ್ರ ಇದೆ, ಟ್ರಾನ್ಸ್ಮೆನ್ದು ಚರಿತ್ರ ಇದೆ. ಸೊ ಹಾಗಾಗಿ ಅವ್ರಿಗೆ ಗುರುಚಲ ಸಿಸ್ಟಮ್ ಇದೆ. ಸೊ ಸೆಕ್ಸ್ ವರ್ಕರ್ ಅಂಡ್ ಬೆಗ್ಗಿಂಗ್ ಅವ್ರದ್ದು ಚರಿತ್ರದಲ್ಲಿ ಬರ್ತಾ ಇದೆ. ಅವ್ರಿಗೆ ನಾವು ಗೌರವ ಕೊಡ್ತೀವಿ. ಟ್ರಾನ್ಸ್ಮನ್ ಸ್ಪೆಷಲಿ ಬಂದಿರೋದಿಲ್ಲ, ಅದೇ ಸ್ಥಿತಿದಿಂದ ಅದೇ ಪರಿಸ್ಥಿತಿಯಿಂದ ಬಂದಿರ್ತಾರೆ, ಬಟ್ ಈ ರೂಟ್ಗೆ ಹೋಗಿಲ್ಲ. ಯಾರಾದ್ರೂ ಹೋಗಿದೀವಿ ಅಂದ್ರೆ ಅವ್ರು ಓಪನ್ ಆಗಿಲ್ಲ. ಓಕೆ ಮತ್ತೆ ಬದುಕೋದಕ್ಕೆ ಏನ್ ಮಾಡ್ತಾರೆ ಟ್ರಾನ್ಸ್ಮೆನ್? ಕಂಪಲ್ಸರಿ ಲವ್ಲಿಹುಡ್ಗೆ ಭಿಕ್ಷಾಟನೆ ಬಿಟ್ಟು ಹೋಟೆಲ್ ಅಲ್ಲಿ ಪಾತ್ರ ಆದ್ರೂ ತೊಳಿತಾರೆ, ಏನಾದ್ರೂ ಹೋಟೆಲ್ ಅಲ್ಲಿ ಕ್ಲೀನಿಂಗ್ ಕೆಲಸ ಆದ್ರೂ ಮಾಡ್ತಾರೆ, ಬಾತ್ರೂಮ್ ಆದ್ರೂ ಕ್ಲೀನ್ ಮಾಡ್ತಾರೆ. ಇಲ್ಲಾಂತ ಹೇಳಿದ್ರೆ ಓದಿರೋರು ಬೇರೆ ಬೇರೆ ಕಂಪನಿಗೆ ಹೋಗಿ ಕೆಲಸ ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಂಪನಿಯಲ್ಲಿ ನಾನು ಹೆಣ್ಮಗುನೇ ಅನ್ಕೊಂಡು ಕೆಲಸ ಮಾಡೋರು ಇದಾರೆ. ಅಂದ್ರೆ ನಿಮ್ ಪ್ರಕಾರ ಎಷ್ಟೋ ಜನ ಇನ್ನೂ ಕೂಡ ಓಪನ್ ಅಪ್ ಆಗಿಲ್ಲ, ಎಷ್ಟೋ ಜನ ಫೀಲಿಂಗ್ಸ್ ನ ಹೇಳ್ಕೊಳ್ತಾ ಇಲ್ಲ, ಹೇಳ್ಕೊಳ್ತಾ ಇದಾರೆ ಫ್ಯಾಮಿಲಿಗೆಲ್ಲ. ಈ ತರ ಸಿಚುವೇಶನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಗಳಲ್ಲಿ ಮದ್ವೆ ಅನ್ನೋದು ಬರುತ್ತೆ. ಮದ್ವೆ ಆದ್ರೆ ಮದ್ವೆ ಆದ್ರೆ ಸರಿಯಾಗ್ತಾರೆ, ಮದ್ವೆ ಆದ್ರೆ ಸರಿಯಾಗ್ತಾನೆ, ಮದ್ವೆ ಆದ್ರೆ ಸರಿಯಾಗ್ತಾಳೆ, ಈ ರೀತಿ ಬಂದ್ಬಿಟ್ಟಿರುತ್ತೆ. ಮದ್ವೆ ಆದ ನಂತರ ಪಾರ್ಟ್ನರ್ಗೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಪ್ರಾಬ್ಲಮ್, ತುಂಬಾ ಕೇಸ್ಗಳು ಸಾಲ್ವ್ ಮಾಡಿದೀನಿ. ತುಂಬಾ ಮದುವೆಗಳಾಗಿರೋರು ನಮ್ಮ ಹತ್ರ ಬಂದಿದ್ದಾರೆ. ಆ ಕೇಸುಗಳು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಟೈಮ್ ತಗೊಂಡಿದೆ. ಎಸ್, ಅಂದಾಜು ಇಲ್ಲಿ ಓಪನ್ ಅಪ್ ಆಗಿರೋ ಟ್ರಾನ್ಸ್ಮೆನ್ ಗಳು ನಿಮ್ ಕೈ ಸಿಕ್ಕಿದಾರಾ? ಎಲ್ಲರೂ ನನ್ನ ಹತ್ರ ಓಪನ್, ಮೀಡಿಯಾ ಮುಂದೆ ಓಪನ್ ಇಲ್ಲ. ಓಕೆ, ನಿಮ್ಮ ಹತ್ರ ಓಪನ್. ಕರ್ನಾಟಕದಲ್ಲಿ ಇದ್ದಾರೆ? ಕರ್ನಾಟಕದಲ್ಲಿ 150 ಕ್ರಾಸಸ್, 150 ನಂಬರ್ ಕ್ರಾಸಸ್ ಇಂದ ಕರ್ನಾಟಕ. ಇನ್ನೂ ಮೈಗ್ರೇಷನ್ ಆಗಿ ಬಂದಿರೋರು ಎಲ್ಲಾರು ಸೇರಿದ್ರೆ ನಾವು 200 ಮೇಲೆ ಜನ ಇದೀವಿ. ಕರ್ನಾಟಕ ಟ್ರಾನ್ಸ್ಮ್ಯಾನ್ ಇಂಟರ್ಸೆಕ್ಸ್ ಗ್ರೂಪ್ ಇದೆ. ಸೊ ನಾವು ಯಾರು ಬಂದ್ರು ಅಲ್ಲಿ ಒಂದು ಮೆಸೇಜ್ ಬಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ರೆಸ್ಪಾನ್ಸ್ ಆಗ್ತೀವಿ. ಓಕೆ, ಏನ ಯೂಶುವಲಿ ಟ್ರಾನ್ಸ್ ಮೆನ್ಗಳು ಏನೆಲ್ಲ ಪ್ರಾಬ್ಲಮ್ ಅನುಭವಿಸ್ತಾರೆ ಯೂಶುವಲಿ? ಇದು ಜಾಬ್ದು ಬಿಟ್ಟು ಫೋರ್ಸ್ ಮ್ಯಾರೇಜ್ ಕಂಪಲ್ಸರಿ. ಮನೆಯಿಂದ ಓಡಿ ಬರೋಕೆ ಅದೇ ಕಾರಣ. ಎಜುಕೇಶನ್ ಸ್ಟಾಪ್ ಆಗುತ್ತೆ. ಎಜುಕೇಶನ್ ಸ್ಟಾಪ್ ಆದ್ಮೇಲೆ ಲವ್ಲಿಹುಡ್ ಸಿಕ್ಕಲ್ಲ. ಲವ್ಲಿಹುಡ್ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಯಾರು ಜಾಬ್ ಕೊಡಲ್ಲ. ಜಾಬ್ ಕೊಟ್ಟಿಲ್ಲ ಅಂದ್ರೆ ಮನೆ ಸಿಕ್ಕಲ್ಲ. ಮನೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಇಲ್ಲ, ರೋಡ್ ಮೇಲೆ ಹೋಗಿ ಬದುಕಬೇಕು. ಇಲ್ಲಾಂದ್ರೆ ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೋಬೇಕು. ಸೊ ಹಾಗಂತನೂ ಶೆಲ್ಟರ್ಸ್ ಇಲ್ಲ. ಸೊ ಟ್ರಾನ್ಸ್ಮ್ಯಾನ್ ಇಸ್ ಅ ವೆರಿ ಡಿಫ್ರೆಂಟ್ ಅಂಡ್ ತುಂಬಾ ಓಪಿಕೆದಿಂದ ಲೈಫ್ ನ ಲೀಡ್ ಮಾಡ್ತಾರೆ. ಹೇಳಿದ್ರೆ ಏನಾಗುತ್ತೆ, ನಂದಿನಿಗೆ ಹೇಳಿದ್ರೆ ಏನಾಗುತ್ತೆ, ರಾಜುಗೆ ಹೇಳಿದ್ರೆ ಏನಾಗುತ್ತೆ, ರಮೇಶ್ಗೆ ಹೇಳಿದ್ರೆ ಏನಾಗುತ್ತೆ, ಇಷ್ಟ ಭಯಂ. ನಂದಿನಿ, ರಾಜು, ರಮೇಶ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸೇ, ಇವರೆಲ್ಲ ಸೊಸೈಟಿಯಲ್ಲಿ ಮೆಂಬರ್ಸೇ. ಹೇಳಿದ್ರೆ ಏನಾಗುತ್ತೆ, ನನ್ನ ಜೀರೋ ಮಾಡ್ತಾರೆ ಇವರು ಅಂತ ಹೇಳಕ್ ಹೋಗದೆ ಅವ್ರ ಬದುಕು ಅವರೇ ಇರ್ತಾರೆ. ಈಗ ನೀವು ನೋಡಿದೀರಾ, ಇಟ್ಸ್ ಅ ಟಾಪ್ ಸಿಟಿ ಇಸ್ ದ ಬೆಸ್ಟ್ ಇನ್ ನಮ್ಮ ಇಂಡಿಯಾದಲ್ಲಿ. ಎಲ್ಲ PGಗಳಲ್ಲಿ ಇರ್ತಾರೆ. 2 ಪಾರ್ಟ್ನರ್ಸ್ ಕಂಪಲ್ಸರಿ, ಬಟ್ ನಾಟ್ ಓಪನ್. ಏನ್ ಮಾಡ್ತೀಯ ನೀನು?
ಇಬ್ರು ಬಾಯ್ಸ್ ಆದ್ರೂ ಗೇ ಇರ್ತಾರೆ, ಇಲ್ಲ ಇದ್ರು ಗರ್ಲ್ಸ್ ಆದ್ರೂ ಲೆಸ್ಬಿಯನ್ ಇರ್ತಾರೆ, ಇಲ್ಲ ಒಬ್ರು ಟ್ರಾನ್ಸ್ ಮ್ಯಾನ್ ಇರ್ತಾರೆ, ಇಲ್ಲ ವುಮೆನ್ ಇರ್ತಾರೆ, ಇಲ್ಲ ಒಬ್ರು ಪೈಂಟ್ ಶರ್ಟ್ ಕೋತಿ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರ ಪಾರ್ಟ್ನರ್ ಇರ್ತಾರೆ. ನೋಡಕ್ಕೆ ಫ್ರೆಂಡ್ಸ್. ನಿನಗೆ ಯಾಕೆ ಹೇಳಬೇಕು, ಬಟ್ ನಮ್ಗೆ ಹೇಳ್ತಾರೆ ಅವ್ರು ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಮೇ ಬಿ ಅವ್ರಿಗೆ ಜಾಬಿಗೆ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅನ್ಸುತ್ತಲ್ಲ. ಒಂದು ಜಾಬ್ ಅಲ್ಲ, ಮನೇಲಿ ಅವ್ರ ರ್ಯಾಪೋ ಚೆನ್ನಾಗಿರುತ್ತೆ, ರ್ಯಾಪೋ ಹೋಗುತ್ತೆ, ಕನೆಕ್ಷನ್ ಹೋಗುತ್ತೆ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಇಷ್ಟೆಲ್ಲ ಸವಾಲುಗಳ ಮಧ್ಯೆನೂ ನೀವು ಇಷ್ಟು ಎನರ್ಜೆಟಿಕ್ ಆಗಿ ಮಾತಾಡಿದ್ರಲ್ಲ. ಮತ್ತೆ ಇದು ಇದೆಯಲ್ಲ ಫ್ಲಾಗ್, ಇದು ಫ್ಲಾಗ್ ಏನ್ ಇಂಡಿಕೇಟ್ ಮಾಡುತ್ತೆ ಈ ಕಲರ್ಗಳೆಲ್ಲ? ಇದು LGBTQI+. ಸೊ LGBTQI+ ಫುಲ್ ಜೆಂಡರ್. ಸೊ ಈ ಮೂರು ಟ್ರಾನ್ಸ್ ಮ್ಯಾನ್ ಲೋಗೋ ಬರುತ್ತೆ. ಟ್ರಾನ್ಸ್ ಮ್ಯಾನ್, ಓಕೆ. ಸೊ ಇದು ಫುಲ್ಲು LGBTQI+ ಬರುತ್ತೆ. ಸೊ ಎಲ್ಲರೂ ಇದರಲ್ಲೇ ಇರ್ತೀವಿ. ಸೊ L ಅಂದ್ರೆ ಲೆಸ್ಬಿಯನ್, B ಅಂದ್ರೆ ಬೈಸೆಕ್ಷುವಲ್, ಬಿ ಅಂದ್ರೆ ಬೈಸೆಕ್ಷುವಲ್, ಕ್ಯೂರ್ ಫೆಮಿನಿಸ್ಟ್ ಇರ್ತಾರೆ, T. ಸೊ ಸುಪ್ರೀಂ ಕೋರ್ಟ್ ಕೂಡ ಟೀನೇ ತಗೊಂಡಿದ್ದಾರೆ, ಇದು ಫುಲ್ LGBTQ ಅಂತ ತಗೊಂಡಿಲ್ಲ. ಓನ್ಲಿ LGBTQIT ಇದೆ ನೋಡು. T ಅಂದ್ರೆ ಟ್ರಾನ್ಸ್ಜೆಂಡರ್ನೇ, ಫಿಮೇಲ್ ಟು ಮೇಲ್, ಮೇಲ್ ಟು ಫಿಮೇಲ್ ಮಾತ್ರನೇ ತಗೊಂಡಿದ್ದಾರೆ. ಸೊ LGBTQIಗೆ ಫುಲ್ ಆಗಿ ಸುಪ್ರೀಂ ಕೋರ್ಟ್ ತಗೊಂಡಿಲ್ಲ. ಅದಕ್ಕೆ ಇವತ್ತು ವೋಟರ್ ID ಇರ್ಬೋದು, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ನೇಮ್ ಚೇಂಜ್ ಇರ್ಬೋದು, ಎಲ್ಲ ನಾಲ್ಕು ಜಡ್ಜ್ಮೆಂಟ್ ತಗೊಂಡೇ ನಾವು ಮಾಡ್ಕೊಳ್ತಾ ಇದೀವಿ. ಸೊ ನಮ್ದು ರೇನ್ಬೋ ಲೋಗೋ. ಇಷ್ಟೊಂದೆಲ್ಲ ನಾವು ಪ್ರಪಂಚ ಮುಂದುವರೆದಿದೆ, ಜಾಗತೀಕರಣ ಆಗಿದೆ, ಇವಾಗ ಏನ್ ಫೆಸಿಲಿಟೀಸ್ ಹಿಂಗೆ ಅಂಗೈಯಲ್ಲೇ ಸಿಗುತ್ತೆ ಅಂದ್ರೂ ಕೂಡ ಸಿಗ್ತಾ ಇಲ್ಲ. ತುಂಬಾ ಕಷ್ಟ. ಒಂದು ಗೌರ್ಮೆಂಟ್ ಫೆಸಿಲಿಟೀಸ್ ತಗೋಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದ್ರ ಜೊತೆಗೆ ಏನೊಂದ್ ಸಬ್ಸಿಡಿಲಿ ಯಾವ್ದಾದ್ರು ಒಂದು ಸ್ವಂತ ಉದ್ಯಮ ಮಾಡ್ಬೇಕು, ಉದ್ಯೋಗ ಮಾಡ್ಬೇಕು ಅಂದವ್ರಿಗೂ ಕೂಡ ವೆರಿ ಬ್ಯಾಡ್. ಅದ್ರ ಬಗ್ಗೆ ನಿಮ್ಮ ಹತ್ರ ಎಷ್ಟೋ ಸಪೋರ್ಟಿವ್ ಆಗುತ್ತೆ. ವೆರಿ ಬ್ಯಾಡ್ ಇನ್ ಗವರ್ಮೆಂಟ್. ಸೊ ನಾನು ಶಾಪ್ ಹಾಕಿದೆ, ನನ್ನ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಗಿದೆ. ಬ್ಯಾಂಕಲ್ಲಿ ಗೌರ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ, ಸಬ್ಸಿಡಿ ಲೋನ್. ಬ್ಯಾಂಕಲ್ಲಿ ಹೇಳ್ತಾನೆ, ನಿನ್ ಸ್ವಂತ ಮನೆ ಇದೆಯಾ, ಜಮೀನ್ ಏನಾದ್ರು ಇದ್ರೆ ಡಾಕ್ಯುಮೆಂಟ್ ತಗೊಂಡ್ ಬಾ. ಎಲ್ಲಿಂದ ಹೋಗಿ ತಗೋಬರ್ಲಿ ಹೇಳೀಗ? ನೀನ್ ಲೋನೇ ಬೇಡ ಹೋಗಪ್ಪ, ನಾನು ಎಲ್ಲಿಂದ ತಗೋಬರ್ಲಿ? ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಇರ್ಬೋದು, ಹಾಗಂತ ಹೇಳಿ ನಿನ್ನ ಹೆಸರಲ್ಲೂ ಇರಲ್ಲ, ನಿಮ್ಮ ತಾತ ಹೆಸರು, ನಿಮ್ಮ ಅಣ್ಣನ ಹೆಸರು, ನಿಮ್ಮ ಡ್ಯಾಡಿ ಹೆಸರು ಇರುತ್ತೆ. ಕೊಡಕ್ ಹೇಗ್ ಸಾಧ್ಯ? ಕಾಮನ್ ಸೆನ್ಸ್ ಇರಲ್ಲ ಬ್ಯಾಂಕ್ ಅವ್ರಿಗೆ. ಲಾಸ್ಟಿಗೆ ಇಲ್ಲಿ ನಾವು ಲೋನೇ ಬಿಟ್ಬಿಟ್ಟಿದೀವಿ. ಸೊ ಸಾಲ ಮಾಡಿ, ಸೊ ಸ್ತ್ರೀಶಕ್ತಿ ಸಂಘಗಳಲ್ಲಿ ಲೋನ್ ತಗೊಂಡು ಶಾಪ್ ಎಲ್ಲ ಹಾಕಿ ಅದು ಲಾಸ್ ಆಯ್ತು. ಎವ್ರಿ ಟೈಮ್ ಲಾಸ್ ಇರದೆ ಬಟ್ ಬದುಕ್ತಾ ಇದೀಮಲ್ಲ ಧೈರ್ಯವಾಗಿ. ಓಕೆ, ರೇಷನ್ ಇದೆ, ರೇಷನ್ ಕಾರ್ಡ್ ಬರುತ್ತೆ, 1400 ಬರ್ತಾ ಇದೆ ಪೆನ್ಷನ್. ಸೊ ಇದೆಲ್ಲ ಫೈಟ್ ಮಾಡ್ತಾ ಇದ್ವಿ. ಐ ಲೈಕ್ ಕನ್ನಡ. ಸೊ ಅದಕ್ಕೆ ಎಲ್ಲ ಕಡೆನೂ ತುಂಬ ಜನ ಹೇಳ್ತಾರೆ, ತೆಲಂಗಾಣದಲ್ಲಿ ಹೋಗಿ ಕನ್ನಡ ಮಾತಾಡ್ತಾ ಇದೀನಿ ಒಂದ್ ದಿವಸ. ಅವರೆಲ್ಲ ಫ್ರೆಂಡ್ಸು ಶಾಕ್, నువ్వు ఏం రా తెలుగు మాట్లాడరా. ಸೊ ಆ ಥರ ಹ್ಯಾಬಿಟ್ ಆಗಿಬಿಟ್ಟಿದೆ ಕನ್ನಡ ಮಾತಾಡಿ. ಈಸ್ ಗುಡ್ ಸಪೋರ್ಟ್. ಒಂದು ರಕ್ಷಣೆ ಅನ್ನೋದು ಒಂದಿದೆ ಅಲ್ಲ, ಸೊ ಎಲ್ಲರೂ ಸೇರಿ ಮಾಡ್ತೀವಿ. ಸೊ ಅದು ಎಲ್ಲ ಗೌರವ ತುಂಬ ಇಂಪಾರ್ಟೆಂಟ್. ಹೌದು. ಕಾರ್ ಹೇಗೆಲ್ಲ ಮಾಡಿಫೈ ಮಾಡ್ಕೊಂಡಿದ್ರ ಕಿರಣ್? ಕಾರ್ ಬಂದು ಇದು ಗ್ಲಾಲ್ಸಿ ಅಂತ ಬೆಂಗಳೂರಲ್ಲಿದೆ, ಶೇಷಾದ್ರಿಪುರಂ ಅಲ್ಲಿ. RTO ಪರ್ಮಿಷನ್ ಆರ್ಗನೈಸೇಷನ್ ಅವ್ರು ಸೆಟ್ ಮಾಡ್ತಾರೆ. ಇದು ಬ್ರೇಕು, ಇಲ್ಲಿ ಹ್ಯಾಂಡ್ ಹತ್ರನೇ ಬರುತ್ತೆ. ಇದು ಬ್ರೇಕ್ ಅಷ್ಟೇ, ಹಿಂದೆ ಮಾಡಿದ್ರೆ ಬ್ರೇಕು, ಜಸ್ಟ್ ಮೂವ್ ಮಾಡಿದ್ರೆ ಎಕ್ಸಲೇಟರ್ ಹೋಗ್ತಾ ಇರುತ್ತೆ. ಸೊ ಆಟೋ ಕ್ಲಚ್. ಸೊ ನಾನು ಕೋವಿಡ್ ಈ ಕಾರ್ದು ಕಾನ್ಸೆಪ್ಟ್ ಬಂದು ನನ್ನ ಫ್ರೆಂಡ್ಸ್ದು. ಕೋವಿಡ್ ಅಲ್ಲಿ ನನ್ನ ಮನೆ ಮುಂದೆ ಒಂದು ದಿವಸಕ್ಕೆ 100 ಜನ ಮೇಲೆ ಇದ್ರು. ರೇಷನ್ ಕೊಡ್ಸು ಅಂದ. ನನ್ನ ಮನೇಲಿ ರೇಷನ್ ಇಲ್ಲ, ನಾನು ಏನ್ ಮಾಡ್ಲಿ ಗೊತ್ತಾಗಿಲ್ಲ. ಮತ್ತೆ ನಿಮ್ ಪರಿಸ್ಥಿತಿ? ಕೋವಿಡ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಒಂದು ಮಹಾರಾಷ್ಟ್ರದಿಂದ ಒಂದು 140 ಜನ ಒಂದು ಕಾಡಲ್ಲಿ ಸಿಕ್ಕಾಕೊಂಡಿದ್ರು, ಒಂದು ನೀರಿಲ್ಲ ಜಾಗದಲ್ಲಿ ಸಿಕ್ಕಾಕೊಂಡ್ರು. ಅವರು ಕಾಮನ್ ಪೀಪಲ್. ಸೊ ಡೈಲಿ ಲೇಬರ್ಸ್ ಮಹಾರಾಷ್ಟ್ರದಿಂದ ಬಂದು ಅಲ್ಲಿ ಸಿಕ್ಕಾಕೊಂಡಿದ್ರು. ನನಗೆ ಫೋನ್ ಮಾಡಿದೆ, ಅವ್ರ ನಂಬರ್ ಕೊಟ್ಟಿದ್ರು, ಫೋನ್ ಮಾಡಿದ್ದಾರೆ. ಅವ್ರು ಕೇಳಿರೋದು ಊಟ ನೀರು ಕೇಳಿದ್ರು. ಊಟ ನೀರು ಇರುವಾಗ ನಾವು ಬ್ರೆಡ್ ವಾಟ್ರು ಎಲ್ಲ ತಗೊಂಡು ನಾನು ನನ್ನ ಫ್ರೆಂಡು ಹೋಗ್ತಾನೆ ಇದ್ವಿ. 100 ಕಿಲೋಮೀಟರ್ ಆಯ್ತು ಬೈಕಲ್ಲಿ, ಕಾರಿಲ್ಲ ನನ್ನ ಹತ್ರ. ಅಲ್ಲಿಗೆ ಹೋಗಿ ನೋಡಿದ್ರೆ ಅವ್ರನ್ನ ತಗೊಂಡಿದ್ದೇವೆ. ಹತ್ರ ಹೋಗಿ ನೋಡಿದ್ರೆ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು 40 ಜನ ಇದ್ದಾರೆ. ತುಂಬಾ ಊಟ ಬೇಕಂತ ಕೇಳ್ತಾ ಇದ್ರು. ಶಾಕಿಂಗ್ ಎಲ್ಲ ಆಗ್ಬಿಟ್ಟಿದೀವಿ.
ನಾನು ಅಲ್ಲಿಂದನೇ ಒಂದು ಲವಿ ಅಂದರೆ ಆ ಊರ್ ಜನ ಏನು ಹೇಳ್ತಾ ಇದ್ರೆ ಹಿಂದಿ ಅವರು ಊರಲ್ಲಿ ಬಂದರೆ ನೀರು ಕೊಡಲ್ಲ ಅಂತ ಹೇಳಿ ತುಂಬ ಬ್ಯಾಡಾಗಿ ಪ್ರಚಾರ ಮಾಡಿಬಿಟ್ರು ಪಾಪ. ಸೊ ವೆಂಟನೆ ನಾನು ಒಂದು ವಿಡಿಯೋ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ, ಮೀಡಿಯಾ ಅವ್ರಿಗೆ ಎಲ್ಲರಿಗೆ ಪಬ್ಲಿಕ್ ಮಾಡಿದೆ. ಎಲ್ಲರೂ ಅಲ್ಲಿಗೆ ಬಂದಿದ್ರು. ಎಲ್ಲರೂ ಅವ್ರನ್ನ ಬಂದು ಒಂದು ಹಾಸ್ಟೆಲ್ ಮಾಡಿ, ಹಾಸ್ಟೆಲಲ್ಲಿ ಅವ್ರನ್ನ ಸೇವ್ ಮಾಡಿ ಒಂದು 6 ದಿವಸ ಅವ್ರಿಗೆ ನಾವು ಡೈಲಿ ಮನೆ ಮನೆ ಸುತ್ತಾಡಿ ರೇಷನ್ ತೊಗೊಂಡು, ತರಕಾರಿ ತೊಗೊಂಡು, ಬಟ್ಟೆ ತೊಗೊಂಡು ಆ ಮಕ್ಕಳಿಗೆ ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ನನ್ನ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದರು. ಸೊ ನಮ್ಮ KVS ಟೀಮ್ ತುಂಬ ಹಾರ್ಟ್ಫುಲ್ಲಾಗಿ ಕೆಲಸ ಮಾಡ್ತಾರೆ. ಎಲ್ಲ ಏರಿಯಾದಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅವರೆಲ್ಲ ಬಂದಿದ್ದರು. ಎಲ್ಲ ಮನೆಗೆ 1 kg 2 kg ರೇಷನ್ಸ್ ಎಲ್ಲ ತೊಗೊಂಡು ಅವ್ರು ಕೊಟ್ಟು ಇಲ್ಲಿ ಮನೆಗೆ ಅದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಕಿರಣ್ ಹೆಲ್ಪ್ ಮಾಡ್ತಾ ಇದ್ದಾರೆ ನಾವೆಲ್ಲ ಮನೆ ಮನೆ ಸುತ್ತಾಡಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಒಬ್ಬ ಮುಸ್ಲಿಮ್ಸು ಒಬ್ಬ ಲೇಡಿ ತುಂಬ ಕಷ್ಟ ಇದೆ ಮನೆಯಲ್ಲಿ, 3 ಜನ ಮಕ್ಕಳಿದ್ರೆ ಊಟ ಮಾಡಿಲ್ಲ ನಮ್ಗೆ ಅಂತಂದು ಮನೇಲಿ ಇರೋ ರೈಸ್ ಕೂಡ ಕೊಟ್ಬಿಟ್ಟಿದ್ದೀವಿ. ಈಗ ಇಬ್ಬರು ಮುಖ ಒಬ್ರು ನೋಡ್ತಾ ಇದ್ದೀವಿ. ನನಗೆ ಒಬ್ಬ ಫ್ರೆಂಡು ಕಾಲ್ ಮಾಡಿದೆ, ಈ ಥರ ಸಿಚುವೇಶನ್ ತುಂಬ ಜನ ಪ್ರಾಬ್ಲಮ್ ಮಾಡ್ತಾಯಿದ್ರೆ ನನ್ನ ಸ್ಟೋರಿ ಎಲ್ಲ ಕೊಟ್ಬಿಡ್ತೀನಿ ಮಿಲಾಪ್ಗೆ ಹಾಕಿ ಇಂಗ್ಲೀಷಲ್ಲ ಅಂತ ಹೇಳಿದೆ. ಸೊ ಆ ಹುಡುಗಿ ಎಲ್ಲಿದ್ದರೋ ಏನೋ, ಫಾರನ್ನಲ್ಲಿರೋ ಇದ್ದರು, ಟಕ್ಕ ಸ್ಟೋರಿ ಎಲ್ಲ ಬರೆದು ಮಿಲಾಪ್ಗೆ ಅಪ್ಡೇಟ್ ಮಾಡಿರೋ 24 ಅವರ್ಸಲ್ಲಿ 10 lakhs ಮಾಡಿದ್ದೀನಿ. 24 ಅವರ್ಸಲ್ಲಿ 10 lakhs ನನ್ನ ಅಕೌಂಟ್. ನಾನು ಮಿಲಾಪ್ಗೆ ಆ್ಯಪ್ ಗೊತ್ತಲ್ಲ, ನಂಗೆ ಮಿಲಾಪ್ಗೆ ಗೊತ್ತಿಲ್ಲ. ಮಿಲಾಪ್ ಪಬ್ಲಿಕ್ ಆ್ಯಪು. ಓಕೆ, ಏನದು? ಪಬ್ಲಿಕ್ ಆ್ಯಪ್ ಗೊತ್ತಾಯ್ತು. ಪಬ್ಲಿಕ್ ಆ್ಯಪು ಅಂದ್ರೆ ಲೈಕ್ ಫೇಸ್ಬುಕ್ ತರ? ಸ್ಟೋರಿ ಫೇಸ್ಬುಕ್ ಅಲ್ಲ, ಅದು ಆ್ಯಪ್. ಇದು ಮಿಲಾಪ್ ಆ್ಯಪು. ಸೊ ಇದು ಎಲ್ಲ ಇರುತ್ತೆ. ಸ್ಟೋರಿ ಕೊಡಬೇಕು, ಸ್ಟೋರಿ ಇಷ್ಟ ಇದ್ರೆ ಕೊಡ್ತಾರೆ ಅವರು. ಸೊ ಇದು ನಂದು ಕೋವಿಡಲ್ಲಿ ಮಾಡಿರೋದು ಅಮೌಂಟು. ಸೊ 10 lakhs. ಅದೇ ಕೋವಿಡ್ ಇದು ಓನ್ಲಿ ಮನಿ ಯಾರಿಗೆ ನೀಡಿ ಪೀಪಲ್ ಇದ್ದಾರೆ ಅವರಿಗೆ ಮನಿ ಟ್ರಾನ್ಸ್ಫರ್ ಆಗತ್ತಾರನ? ಯಾವ ತರ ಇದು? ಎಲ್ಲರಿಗೆ ಏನು ಹೆಲ್ತ್ ಇಶ್ಯೂ ಆದ್ರೂ ಏನಿದ್ರು ನೋಡಿ 100% 10 lakhs rupees ಮಾಡಿದ್ದೇನೆ ಸಕ್ಸಸ್ಫುಲ್. ಇದು ತೆಗಿಬೇಕಂದ್ರೆ ನಾವು ಪ್ರತಿಯೊಂದು ಡೇಟಾನು ಅವ್ರಿಗೆ ಗವರ್ಮೆಂಟ್ ಪರವಾಗಿ ಕೊಡಬೇಕು. ಸೊ ಇವರೆಲ್ಲರಿಗೆ ಏನ್ ಮಾಡಿದೀವಿ, ಮತ್ತೆ ನಮ್ಮ ಟೀಮ್ ಸ್ಟಾರ್ಟ್ ಮಾಡಿ ವಿದಿನ್ 24 ಅವರ್ಸ್ ಅಲ್ಲಿ 10 lakh ಮಾಡಿದೀನಿ. ನಿಮ್ ಸ್ಟೋರಿ ಅಂದ್ರೆ ಇದೇ ಸ್ಟೋರಿ, ನಿಂಗೆ ಹೇಳಿರೋ ಸ್ಟೋರಿ. ಇದೇ ಸ್ಟೋರಿ ಫುಲ್ ತುಂಬಾ ಡಿಸೈನ್ ಮಾಡಿದ್ರು, ಗ್ರೂಪ್ ಹಾಕಿದ್ರು. 10 lakhs ಬಂದಿದ್ರೆ ರಿಮೂವ್ ಮಾಡಬೇಕು. ಸೊ ಅದು ರೂಲ್ಸ್ ಇರುತ್ತೆ, ಆ ರೂಲ್ಸ್ ಫಾಲೋ ಮಾಡಿ ಪ್ಯಾನ್ ಕಾರ್ಡು, ವೋಟರ್ ID ಎಲ್ಲ ಕೊಡಬೇಕು. ಗ್ರಾಸರೀಸ್ ಏನು ತಗೊಳ್ತೀವಿ ಎಲ್ಲ ಬಿಲ್ಸ್ ಸಬ್ಮಿಟ್ ಮಾಡಬೇಕು. ಸೊ ಪ್ರಾಂಪ್ಟಾಗಿ ಮಾಡಿದ್ದೀವಿ. ನಮ್ಮ ಟೀಮ್ ಒಂದು ಮಾಡ್ಕೊಂಡು 12 ಜನ ಎಲ್ಲ 12 ಜನ ಮಾಡಿ, ಆಟೋ ಡ್ರೈವರ್ಸ್ಗೆ ಒಂದು ಬ್ಯಾಚಿ, ಅಂಗವಿಕಲರಿಗೆ ಒಂದು ಬ್ಯಾಚಿ, ಟ್ರಾನ್ಸ್ಜೆಂಡರ್ಗೆ ಒಂದು ಬ್ಯಾಚಿ, ಟ್ರಾನ್ಸ್ಮ್ಯಾನ್ಗೆ ಒಂದು ಬ್ಯಾಚಿ, ಗ್ಯಾಸ್ದಿಂದ ಹಿಡಿದು ಎಲ್ಲರಿಗೆ ಏನೇನು ಕೊಡಬೇಕಲ್ಲ ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಫೀಸ್ ಫುಲ್ಲು ರೇಷನ್ ತುಂಬಿಸ್ಬಿಟ್ಟಿದ್ದೀವಿ. ಫಸ್ಟು ನಾವೇ ಪ್ಯಾಕ್ ಮಾಡಿದ್ದೀವಿ, ಯಾರು ಕೊಟ್ಟಿಲ್ಲ ಚಾನ್ಸು. ನಾವೇ ಪ್ಯಾಕ್ ಮಾಡಿ ಕ್ವಾಲಿಟಿ ಪ್ಯಾಕ್, ಅಂದರೆ 1 ತಿಂಗಳು 2 ತಿಂಗಳು ತಿನ್ಬೇಕು ಅವರು. ಸೊ ಟೋಟಲ್ 25 ಐಟಮ್ ಹಾಕಿದ್ದೀವಿ, ಸೋಪು ಎಲ್ಲನೂ ಅದರಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಒಂದು ದಿವಸ SP ಕರೆದಿದ್ದೀವಿ. SP ಬಂದಿದ್ರು, ಹೇಳಿದೀವಿ ಸರ್ ಪಬ್ಲಿಕ್ ಡೊನೇಷನ್ ಮಾಡಿ ಈ ಥರ ಮಾಡಿದ್ದೀವಿ, ಇನಾಗ್ರೇಷನ್ ಮಾಡ್ಬೇಕಂತ. ಫುಲ್ಲು ದೊಡ್ಡ ಒಂದು ಗ್ರೌಂಡಲ್ಲಿ ಎಲ್ಲರನ್ನ ಕರೆಸಿಬಿಟ್ಟಿದ್ದೀವಿ. 1,000 ಜನ ಬಂದಿದ್ರು. ಸೊ 1,000 ಜನಕ್ಕೆ ಕೊಡೋಕ್ಕಾಗಲ್ಲ, ನಾವು ಮಾಡಿರೋದು 15,000 ಜನಕ್ಕೆ. ನಾವು ಫಸ್ಟ್ ರೌಂಡ್ ಕೊಡ್ತಾ ಇರೋದು 3,000 ಜನಕ್ಕೆ. ಸೊ ಫಸ್ಟ್ ರೌಂಡ್ 3,000 ಜನ ಎಲ್ಲ ಒಂದು ಪ್ರೆಸ್ ಅವ್ರು ಕೂಡ ಕೇಳ್ತಾರೆ, ಲಾಸ್ಟಿಗೆ ಪೊಲೀಸ್ ಅವರು ಕೂಡ ಕೇಳ್ತಾರೆ ರೇಷನ್. ಸೊ ನೀಡಿತ್ತು. ಸೊ ಎಲ್ಲರಿಗೆ ಇರೋ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಮಾಡಿ ಎಲ್ಲರಿಗೆ ಡಿಸ್ಪ್ಲೇ ಮಾಡಿ. AP, ತೆಲಂಗಾಣ, ಕರ್ನಾಟಕ ಟ್ರಾನ್ಸ್ಮ್ಯಾನ್ಗೆ ಗ್ಯಾಸು, ರೆಂಟು ಪೇ ಮಾಡಿದ್ದೀವಿ. ಇತ್ತು ರಿಸಿಪ್ಟ್ ಇತ್ತು, ಅವ್ರ ಅಕೌಂಟ್ಗೆ ಅಮೌಂಟ್ ಹೋಗಿದೆ. ಸೊ ಮಿಲಾಪ್ ಅವ್ರು ಕೂಡ ಮತ್ತೆ ಕಾಲ್ ಮಾಡಿ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರಿ, ಈ ಟೈಮಲ್ಲಿ ಬೇರೆಯವ್ರು ಹೋದ್ರೆ ತಿನ್ಕೊಂಡು ಕೂತ್ಕೊಳ್ತಾರೆ, ನೀವು ಏನಕ್ಕೆ ಅಷ್ಟು ಒಂದು ಕೆಲಸ ಮಾಡ್ತಾ ಇದ್ದೀವಿ, ಶಾಕ್ ಆಗಿಬಿಟ್ಟಿದ್ರು ಅವ್ರು. ಎಲ್ಲ ಕಾಲ್ ಮಾಡಿದರೆ ಅಂದರೆ ನೆಕ್ಸ್ಟ್ ಏನಂತ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಫೋಟೋಸ್ ಇರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಇರ್ಬೋದು, ದುಡ್ಡು ಪಬ್ಲಿಕ್ ದುಡ್ಡು, ಅದು ಪಬ್ಲಿಕ್ಕೋಸ್ಕರ. ಸ್ಟೋರಿ ನಂದಿರ್ಬೋದು ಬಟ್ ಅಮೌಂಟ್ ಪಬ್ಲಿಕ್ದಲ್ಲ. ಸೊ ಪಕ್ಕ ರೀಚ್ ಆಗ್ಬೇಕಂತ ಮಾಡಿ ಬೈಕ್ ಮೇಲೆ 50 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ದೂರ ಬೈಕ್ ಮೇಲೆ ಮಾಡಿ ಕೈ ಬೋನ್ ಆಯ್ತು, ಬೋನ್ ಕ್ರಾಸ್ ಆಗ್ಬಿಟ್ಟಿತ್ತು. ಕ್ರಾಸ್ ಆಯ್ತು ಅವಾಗೆ. ಈ ಫುಲ್ಲು ಇಲ್ಲಿಂದ ಇಲ್ಲೂ 2 ಕೈ ಬೈಕ್ ಡ್ರೈವ್ ಮಾಡಿ 1.5 ವರ್ಷ ಫುಲ್ಲು ಸ್ಕ್ರಾಪ್ ಆದ್ಮೇಲೆ ಪರ್ಮನೆಂಟ್ ಆಗಿ ಬೆಡ್ ಪೇಷಂಟ್ ಆಗ್ಬಿಟ್ಟೆ. ಅಯ್ಯಯ್ಯೋ. ಬೆಡ್ ಪೇಷಂಟ್ ಆದ್ಮೇಲೆ ಅಷ್ಟು ಡ್ರೈವ್ ಮಾಡಿ ಈ ಬೋನ್ಸ್ ಇರುತ್ತಲ್ಲ, ಈ ಬೋನ್ಸ್ ಕೀಲ್ ನೋವು ಬಂದ್ಬಿಟ್ಟಿದೆ.
ಆಮೇಲೆ ನಮ್ಮ ಫ್ರೆಂಡ್ಸ್ ಸಡನ್ ಆಗಿ ಏನಾಯ್ತು ಇವ್ರಿಗೆ ಅಂತೇಳಿ ಹಾಸ್ಪಿಟಲ್ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರೆ ರೊಮ್ಯಾಟಿಕ್ ಆಥರೈಟಿಸ್ ಇದೆ ಅವ್ರಿಗೆ. ಇರಕ್ಕಾಗ್ತಾ ಇಲ್ಲ, ಉರಿತಾ ಇದೆ ಒಳಗೆ. ಇಲ್ಲಿ ಚೆನ್ನಾಗಿದೆಯಲ್ಲ, ಒಳಗಡೆ ಉರಿಯುತ್ತೆ, ತುಂಬಾ ಉರಿತಾ ಇತ್ತು. ಮತ್ತೆ ಎಲ್ಲೆಲ್ಲೋ ತೋರಿಸಿದ್ರು. ಲಾಸ್ಟ್ ಕೇರಳ ಹಾಸ್ಪಿಟ್ಲಲ್ಲಿ 25 days ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಎವ್ರಿ ಡೇ ಆಯಿಲ್ ಮಸಾಜ್ ಎಲ್ಲ ಮಾಡಿ ಇಷ್ಟಿಷ್ಟು ಊತ ಇತ್ತು ಎಲ್ಲ ಕೈಗಳು. ಒಂದು ಲೆವೆಲ್ ತಗೊಬಂದಿದ್ರು ಅವರು. ಆವಾಗ ಅವರು ಮಾರುತಿ 800 ಫಸ್ಟ್ ಕಾರ್ಡ್ ಕೊಡಿಸಿದ್ರು. ಎಲ್ಲರೂ ಡೊನೇಷನ್ ಮಾಡಿ 1 ಲಕ್ಷದ ಮಾರುತಿ ಕಾರ್ಡ್ ಕೊಡಿಸಿದ್ರು. ಅದನ್ನ ಸೆಟ್ಟಿಂಗ್ ಮಾಡಿ ಕಲಿಯಕ್ಕೆ ಕಳಿಸಿದ್ರು. ಅದು ತುಂಬಾ ಟ್ರಬಲ್ ಇತ್ತು. ಮತ್ತೆ ಅದು ಇದು ಸೆಕೆಂಡ್ ಹ್ಯಾಂಡ್ ಮತ್ತೆ ಅವರು ನನ್ನ ಕೈಗೆ ಕೊಟ್ಟಿರೋದು. ಸೊ ಇದು ಫ್ರೆಂಡ್ಸ್ ಮಾಡಿರೋ ಹೆಲ್ಪು. ತುಂಬಾ ಸಪೋರ್ಟ್ ಆಗಿ ಕೋವಿಡ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ವಿ. ನಂಬರ್ ಆಫ್ ಪೀಪಲ್ಸ್ 30,000 ಎಬೋ ಜನಗೆ. ಯಾಕೆಂದ್ರೆ ಬರೋವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸೊ ನಾವು ನಮ್ಮ ಸ್ಟಾಫು ತಿಂದಿದ್ದಾರೆ, ನಾವು ತಿಂದಿದ್ದೀವಿ. ಆದರೆ ವೇಸ್ಟ್ ಆಗತ್ತಲ್ಲ, ಇಟ್ಕೊಂಡು ಏನು ಮಾಡಲಿ, ಎಲ್ಲ ಹುಳಗಳು ಬೀಳುತ್ತೆ ಅದರಲ್ಲಿ. ಸೊ ಅಷ್ಟು ರೇಷನ್ನ ಪರ್ಫೆಕ್ಟಾಗಿ ಮಾಡಿರ್ಬೋದು. ಅಂದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ಬೋದು, ಎಲ್ಲರೂ ಫುಲ್ ಖುಷಿಯಾಗಿದ್ರು. ಅಷ್ಟು ಕೆಲಸ ಮಾಡಿ ನಿಮ್ಮ ಸ್ಟೋರಿಗೆ ಅಷ್ಟು ಪವರ್ ಇದೆ ಅಂತ ಗೊತ್ತಿಲ್ಲ ನಮಗೆ ಅಂತಂದರು. ಸೊ ಆ ಥರ ಕೆಲಸ ಮಾಡಿದ್ದೀವಿ. ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. 100%. ಅಂದ್ರೆ ನಿಮಗೆ ಮಕ್ಳು ಬೇಕಂತ ಅನ್ಸಲ್ವಾ? ಹೇಗೆ ಏನು? ನಮ್ಮ ಸೆಕ್ಷುವಾಲಿಟಿ ಇಶ್ಯೂದಲ್ಲಿ ನಾವು ಹ್ಯಾಪಿಯಾಗಿದ್ದೀನಿ. ಮಕ್ಕಳ ವಿಚಾರದಲ್ಲಿ ಕಂಪಲ್ಸರಿ ಯಾವುದೇ ಟ್ರಾನ್ಸ್ ಮ್ಯಾನ್ಗೆ ಮಕ್ಕಳಾಗಲ್ಲ. ಸೊ ಹಾಗಾಗಿ ನಾನು ಅಡಾಪ್ಟ್ ತಗೊಂಡಿದ್ದೀನಿ. ಬೈ ಬರ್ತ್ ಪಾಪನ ಅಡಾಪ್ಟ್ ತಗೊಂಡೆ. ಸೊ ಮೈ ಬ್ರದರ್ಗೆ 3ನೇ ಪಾಪಕ್ಕೆ ತಗೊಂಡೆ. ಸೊ ಆ ಪಾಪು ಹೆಸರು ಅನನ್ಯ ಸಾಯಿ. ಈಗ 3rd ಕ್ಲಾಸ್. ಸೊ ನಾನೇ ಓದಿಸ್ತಾ ಇದ್ದೀನಿ, ನಮ್ಮ ಜೊತೆ ಇದ್ದಾರೆ. ಸೊ ಈಗ ಹಾಸ್ಟೆಲಲ್ಲಿ ಈ ಮೊನ್ನೆ ರೀಸೆಂಟ್ ಆಗಿ ಹಾಸ್ಟೆಲ್ಗೆ ಸೇರಿಸಿದ್ದೀನಿ. ಸೊ ಬ್ರಿಲಿಯಂಟ್ ಸ್ಟೂಡೆಂಟ್ ಆ್ಯಂಡ್ ನಮ್ಮ ತಾಯಿ ನೋಡ್ಕೊಳ್ತಾರೆ. ನಾನು 1 ವರ್ಷ ಇಲ್ಲೇ ಇದ್ರು. ಬಟ್ ನಾವಿಬ್ರು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಟ್ರಾವೆಲಲ್ಲಿ ಸ್ಟಡಿ ಎಫೆಕ್ಟ್ ಆಗತ್ತಾ ಅಂತ ಹೇಳಿ ನಾವು ಹಾಸ್ಟೆಲ್ಗೆ ಈ ವರ್ಷ ಸೇರಿಸಿರೋದು. ಸೊ ಇದು ಅಂದರೆ ಜೆನ್ಯೂನ್ ಆಗಿ ಹೇಳಬೇಕಂದ್ರೆ ಸೆಕ್ಸ್ ಲೈಫಲ್ಲಿ ನಾವು ಹ್ಯಾಪಿಯಾಗಿದ್ದೀವಿ. ಮಕ್ಕಳಿಗೋಸ್ಕರನೇ ಸೆಕ್ಸ್ ಮಾಡ್ತಾರೋ ಅನ್ನೋದು ಅದು ಭ್ರಮೆ. ಸೊ ಹಾಗಾಗಿ ಚೆನ್ನಾಗಿದ್ದೀವಿ ಸದ್ಯಕ್ಕೆ. ಹೀಗೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ನಿಮ್ ಹೆಲ್ತ್ ನೋಡ್ಕೊಳ್ಳಿ. ಹೆಲ್ತ್ ಚೆನ್ನಾಗಿ ನೀರ್ ಕುಡೀರಿ. ಅದೇ ಎಲ್ಲರೂ ಟ್ರಾವೆಲ್ ಹೋರಾಟ ಅನ್ಕೊಂಡು ಪಾಪ ರೆಸ್ಟ್ ಕೊಡಿ. ನಿಮ್ಮ ಪ್ರೀತಿಯ ಮಡದಿ ನಿಮ್ಗೋಸ್ಕರ ಬಂದಿದ್ರೆ ಚೆನ್ನಾಗಿ ನೋಡ್ಕೋತಾ ಇದೀರಾ ಅನ್ಕೊಡ್ತೀರಿ. ಲಾಂಗೆಸ್ಟ್ ಬಂಧನ ಹೀಗೆ ಇರ್ಲಿ ಅಷ್ಟೇ ನಾವು ಇರ್ತೀವಿ ಇರೋಷ್ಟವರೆಗೆ. ಥ್ಯಾಂಕ್ ಯು ಸೋ ಮಚ್ ನಂದಿನಿ. ಥ್ಯಾಂಕ್ ಯು ಗೌಡ.